ಏನ್ ಹಿಡ್ದಿದ್ದೀನಿ ಅನ್ನೋದೇ ಗಪ್ಪೆಲೆ ತೊಳಿತಾನೆ ಕಣಪ್ಪ. ಅಂದ್ರೆ ತಲೆ ಗಂಟಲ್ಲ ಮರವು ಏನ್ ಬೆಲೆ ಅಂದ್ರೆ ಅದ್ರಲ್ಲೇ ಹೊಡಿತಾನೆ ತಾಯಿಗೆ. ಸ್ವಾಮಿ ಬೆಂಬಲ ಕೊಟ್ಟು ನಾನು ಮಾಡ್ತೀನಿ. ವಿದ್ಯೆ ಬುದ್ಧಿ ಆರೋಗ್ಯ ಫಸ್ಟ್ ಅವ್ರ ದಾರಿಗೆ ಬರ್ಬೇಕಂತ, ಆಮೇಲೆ ಹೊಡೆಯೋದು ಬೈಯೋದು ಅದೆಲ್ಲ ಜೋರಾಗಿ ಆಯ್ತಾ. ಅದು ಮಾಡಿದ್ರೆ ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ. ಇಲ್ಲಿ ಒಬ್ಬ ಭಕ್ತ ದೇವರ ಬಳಿ ಬಂದು, ನೀನೇ ನಮ್ಮ ಮನೆಗೆ ಬಂದು ಇರುವಂಥ ಕಷ್ಟಗಳನ್ನು ಪರಿಹಾರ ಮಾಡಿಕೊಡಬೇಕು ಎಂದು ಹಠ ಹಿಡಿದು ನಿಂತ ಮೇಲೆ ಶನಿದೇವರು ಕೂಡ ಅವರ ಮನೆಗೆ ಹೊರಟಿದ್ದಾನೆ. ಹೊರಡುವ ಮುಂಚೆ ತನ್ನ ತಾಯಿಯಾದ ಛಾಯಾದೇವಿಯ ದರ್ಶನ ಪಡೆದು ಆನಂತರ ತಾಯಿಯ ಆಜ್ಞೆಯ ಮೇರೆಗೆ ತಾನು ಭಕ್ತನ ಮನೆಗೆ ಹೊರಟಿರುವಂಥದ್ದು. ಇದು ಮರಳುವಾಡಿ ಪಕ್ಕದಲ್ಲಿರುವಂತಹ ಎಲ್ಚುವಾಡಿ ಗ್ರಾಮಕ್ಕೆ ನಿಂತಿರುವ ಶನಿದೇವ. ಈ ಶನಿದೇವರನ್ನು ಯಾರು ಮನೆಗೆ ಕರೆಸಿ ಪೂಜೆ ಪುನಸ್ಕಾರಗಳನ್ನು ನಿಯತ್ತಾಗಿ ಭಕ್ತಿಯಿಂದ ಮಾಡ್ತಾರೋ ಅಂಥವರ ಕಷ್ಟಗಳನ್ನು ಪರಿಹಾರವನ್ನು ಮಾಡುವಂತಹ ಶನಿದೇವರನ್ನು ಈಗ ಕರೆದುಕೊಂಡು, ಅದೇ ಹೇಳಿದ್ನಲ್ಲ, ಎಲ್ಚುವಾಡಿ ಗ್ರಾಮಕ್ಕೆ ಕರ್ಕೋಗ್ತಾ ಇದ್ದೀವಿ. ಎಲ್ಚುವಾಡಿ ಇರುವಂಥದ್ದು ಕನಕಪುರ ತಾಲೂಕು ಮರಳುವಾಡಿಯ ಪಕ್ಕದಲ್ಲಿ ಇರುವಂತಹ ಎಲ್ಚುವಾಡಿ ಗ್ರಾಮಕ್ಕೆ ಹೋಗ್ತಾ ಇದೆ. ಇಲ್ಲಿ ಅವರ ಕಷ್ಟಗಳು ಏನು ಅಂತಂದರೆ, ಏನೇ ಬೆಳೆ ಬೆಳೆದ್ರು, ರೇಷ್ಮೆ ಬೆಳೆಯಾಗಿರುವುದು ಅಥವಾ ಜಮೀನಲ್ಲಿ ಭಕ್ತರ ಮನೆಗೆ ಬಂದು ಯಾವ ರೀತಿ ಕಷ್ಟಗಳಿದೆ ಅದಕ್ಕೆ ಅನುಗುಣವಾಗಿ ಆ ಕಷ್ಟಗಳನ್ನು ಪರಿಹಾರ ಮಾಡಿ ಆನಂತರ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡಿ ಆನಂತರ ತನ್ನ ಸ್ಥಾನಕ್ಕೆ ಬರುವಂಥ ಶನಿದೇವ. ಈ ಶನಿದೇವರ ಮೂಲ ಸ್ಥಾನ ಕನಕಪುರ ತಾಲೂಕು ಕೋಡಳ್ಳಿ ಹೋಬಳಿ ಏರಂದಪ್ಪನಹಳ್ಳಿ ಗ್ರಾಮದಲ್ಲಿರುವಂತಹ ಈ ಶನಿದೇವ ಪ್ರತಿಯೊಬ್ಬರ ಮನೆಗೂ ಬಂದು ಅವರ ಕಷ್ಟಗಳನ್ನು ಯಾವ ರೀತಿ ನೀಗಿಸ್ತಾನೆ, ಹಾಗೆ ಯಾವಾಗ ಪರಿಹಾರ ಮಾಡ್ತಾನೆ ಅನ್ನೋದನ್ನು ನಿಮ್ಮ ಕಣ್ಣು ಮುಂದೆ ತೋರಿಸುವಂಥ ದೃಶ್ಯವನ್ನು ನಿಮಗೆ ಈಗ ಹಾಕ್ತೀನಿ. ಆದರೆ ಇಲ್ಲಿ ನೀವು ಮಾಡಬೇಕಾಗಿದ್ದಷ್ಟೇ, ಈ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಗೆ ಫೋನ್ ಮಾಡಿಕೊಂಡು ನಮಗೆ ಈ ರೀತಿ ಕಷ್ಟ ಇದೆ, ಈ ಯಾವ ರೀತಿ ನಾವು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ಅರ್ಚಕರ ಹತ್ರ ಕೇಳಿ ತಿಳ್ಕೊಳ್ಳಿ. ಆನಂತರ ಅದು ಯಾವಾಗ ಬರಬೇಕು ಅನ್ನೋದನ್ನು ಡೇಟ್ ಕೊಡ್ತಾರೆ. ಆ ಡೇಟ್ ಮುಖಾಂತರ ನಿಮ್ಮ ಮನೆಗೆ ಈ ಶನಿದೇವ ಬಂದು ಯಾವ ರೀತಿ ಕಷ್ಟಗಳಿದೆ ಅದನ್ನು ಖಂಡಿತವಾಗೂ 100% ದೂರ ಮಾಡೇ ಮಾಡ್ತಾರೆ. ಆದರೆ ಇನ್ನೊಂದು ವಿಶೇಷತೆ ಏನಪ್ಪ ಇಲ್ಲಿ ಅಂತಂದರೆ, ಈ ದೇವರಲ್ಲಿ ಜಾಸ್ತಿ ನಂಬಿಕೆನೇ ಇರಬೇಕೆ ಹೊರತು ಅಪನಂಬಿಕೆ ಇರಬಾರ್ದು. ನಂಬಿಕೆ ಇದ್ದವರ ಮನೆಗೆ ಖಂಡಿತವಾಗಿ ತಾನೇ ಶನಿದೇವ ಬಂದು ಎಲ್ಲ ಕಷ್ಟಗಳನ್ನು ನೀಗಿಸುವಂತಹ ಶನಿದೇವರನ್ನು ನಿಮ್ಮ ಮನೆಗೆ ಬರಮಾಡಿಕೊಂಡು ನಿಮ್ಮ ಪ್ರತಿಯೊಂದು ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ.
ರೈತರು ಬೆಳೆಯುತ್ತಿದ್ದಂತಹ ರೇಷ್ಮೆಯಲ್ಲಿ ಏನು ತೊಂದರೆ ಇದೆ ಅನ್ನೋದನ್ನು ಪರೀಕ್ಷೆ ಮಾಡುತ್ತಿರುವಂತಹ ಶನಿದೇವ ಅವರನ್ನೇ ಕರ್ಕೊಂಡೋಗಿ ಆ ಮೇಜ ಅಂತಂದರೆ ಈ ರೇಷ್ಮೆ ಹುಳುವನ್ನು ಯಾವ ರೀತಿ ಸಾಕ್ತಾರೋ ಆ ಸ್ಥಳಕ್ಕೆ ಕರ್ಕೊಂಡೋಗಿ ಇಲ್ಲಿ ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನು ಅವರಿಗೆ ಮನದಟ್ಟು ಮಾಡಿಕೊಟ್ಟಂತಹ ಶನಿದೇವರ ಈ ದೃಶ್ಯ ನೋಡಲು ಮೈ ಜುಮ್ ಅಂದ್ಬಿಡ್ತು. ಹಾಗೆ ಆ ಥರ ದೃಶ್ಯ ನೋಡಿ. ಈಗ ಆಲ್ರೆಡಿ ಹುಳ ಸಾಕಿದರೆ ಇಲ್ಲಿ ಏನೇ ಮಾಡಿದ್ರೂ ಕೂಡ ಅವ್ರಿಗೆ ತೊಂದರೆ ಆಗ್ತಾನೆ ಇತ್ತು. ಏನಕ್ಕೆ ಈ ತೊಂದರೆ ಆಗ್ತಾಯಿತ್ತು ಅನ್ನೋದನ್ನು ಈ ಪ್ರಶ್ನೆ ಮಾಡಿ ನೋಡಿದಾಗ ಇದರ ಮೂಲ ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ವಿಡಿಯೋ ಎಂಡಲ್ಲಿ ಇರುತ್ತೆ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ. ಹಾಗೆ ವಿಡಿಯೋ ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡಿ. ಅತ್ತೆ ನಿಂತಿರೋದು ನೋಡಪ್ಪ, ಆ ಕಡೆ ಬಲಗುದ್ರ ಕಡೆ ನಿಂತಿರೋದು ಹೀಗೆ. ವಿದ್ಯಾ ಕಡೆ ಸ್ವಲ್ಪ ಗಮನ. ಏನ್ ಹಿಡ್ದಿದ್ದೀನಿ ಅನ್ನೋದೇ ಗರ್ಭೆಲೆ ತೊಳಿತಾನೆ ಕಣಪ್ಪ. ಅಂದ್ರೆ ತಲೆ ಗಂಟಲ್ಲ ಮರವು ಅಂತ ಏನ್ ಅಂದ್ರೆ ಅದ್ರಲ್ಲೇ ಹೊಡಿತಾನೆ ತಾಯಿಗೆ. ಪಾಪ ಕಡಿಮೆ ಆಗಿ ಚೂಪಾಗೈತೆ ಕಣಪ್ಪ. ಆಮೇಲೆ ಕಾಚಾರ ಕೂತ್ಕೊಂಡ್ರೆ ತಲೆಗಂಟಲ್ತು ಅಂತ ನೋಡಪ್ಪ. ನನ್ಗೆ ಓದ್ಬೇಕು ಅಂತ ಕೂತ್ಕೊಂಡ್ರೆ ತಲೆಗಂಟಲ್ಲ. ಮಾತಾಡ ಏನೋ ಮಾಡಲ್ಲ ಸ್ವಾಮಿ. ತಪ್ಪೇನೂ ಇಲ್ಲಪ್ಪ. ಆದ್ರೆ ಅವ್ರ ವಿದ್ಯೆ ಕೊಟ್ಟು ಕೋಪ ತಗೊಂಡ್ಬಿಟ್ರೆ ಸಾಕು. ಏನಾದ್ರು ಮಾಡ್ಬೇಕಂತ ಆಸೆ, ಆದ್ರೆ ಏನು ಮಾಡಕ್ಕೂ ಜ್ಞಾನ ಬರೋದು. ಮಾಡಿದ್ರು ಕೂಡ ಎಲ್ಲ 2 ದಿವಸ 3 ದಿವಸ ಅಷ್ಟೇ. ಅಪ್ಪನ ಕೇಳೋದು ನಾನು ವಿದ್ಯೆ ಬುದ್ಧಿ ಕೊಟ್ಟರೆ ಸಾಕು, ಆರೋಗ್ಯ ನಮಗೆ ಒಂದು. ತಲೆ ಗಂಟಂಗಿದೆ ಇಂಟ್ರೆಸ್ಟ್ ಕುತ್ಕೋತೀನಿ, ಅದ ತಲೆಗೆ ಹೋಗಲ್ಲ ಅಂತ ಕೇಳು. ಇವಾಗ ಓದ್ಬೇಕಂತ ಜ್ಞಾನ ಬರ್ತದೆ, ಆದ್ರೆ ಅದು ತಲೆ ಕೊಡು. ತಲೆಮರ ಪ್ರದಕ್ಷಿಣೆ ಮಾಡ್ಬೇಕಂತೆ. ತಲೆಮರ ಪ್ರದಕ್ಷಿಣೆ ಮಾಡ್ಬೇಕಂತಪ್ಪ. ಎಷ್ಟು ದಿನ ಕೇಳ್ತಾರ ನೋಡಪ್ಪ. ಅವರೇ ಅಲ್ಲೇ ಬರೀತಾರೆ ಈಗ. ಅಲ್ಲೇ ನೋಡ್ಕೊ. ಶಿವಣ್ಣ, ನಾನು ನಿಜವಾಗಿ ಬಿಟ್ಬಿಡ್ತೀನಿ. ನೀನು ಇಟ್ಕೊಂಡ್ಬಿಟ್ಟಿಲ್ಲ ಅವನಿಗೆ. ಏನಂತ ಹೇಳಿದೆ ಈಗ? ಪ್ರತಿ ಶನಿವಾರ 5 ಗಂಟೆಯಿಂದ 4:15 ಒಳಗಡೆ ಮಾಡ್ಬೇಕಂತೆ. ಪ್ರತಿ ಶನಿವಾರನು 1 ವಾರ ತಪ್ಪಿಸ್ಬಾರ್ದಂತೆ. ನಂಬರಲ್ಲ, ಅವ್ರ ಅಪ್ಪ ಬರೀತಾ ಹೇಳ್ತಾವ್ರೆ ಮಾಡ್ಬೇಕು. ಅಂದ್ರೆ ಯಾವಾಗಲೂ ಏನಪ್ಪ ಎಷ್ಟು ವಾರ ಅಂತಿಲ್ಲ. ಪ್ರತಿ ಶನಿವಾರನು ಇಷ್ಟು ವಾರ ಅಂತ ಇಲ್ಲ. ಕೆಲವೊಂದು ಅಕಸ್ಮಾತ್ ಮಿಸ್ ಆದ್ರೆ ಅಂತ
ನೋಡಪ್ಪ ಏನೋ ಮುಖ ಸಪ್ಪಾಯ್ತದೆ ಬಿಡ್ರ ಆಗಲ್ಲ ಒಂದು ಟೈಮ್ ಮತ್ತೆ ಬರ್ತದೆ ಅಂತ. ಹೋಗ್ತಾಯಿಲ್ಲ. ಆಯ್ತು ನಿಮ್ಗೆ ವಿದ್ಯೆ ಒಂದು ಕೊಟ್ಟು ಮಾಡ್ತೀನಿ. ಬಾಕಿದೆಲ್ಲ ಮಾಡಕ್ ಟೈಮ್ ಅಂತ ಕೇಳ್ತಾರೆ. ಬಾಕಿದೆಲ್ಲ ಮಾಡಕ್ ಟೈಮ್ ಐತೆ ಅಂತ ಕೇಳ್ತಾರೆ ಕಣ. ಅದು ಅಪ್ಪ ಅದು ಒಂದು 2-3 ದಿವಸ ಅಷ್ಟೇ. ಏನೇನು ಮಾಡೋದ್ರು ಮಾಡ್ಬೇಕಂತ ಆಸೆ, ಅದೇ ಗಿಲಿ ಬರೋದ ಕಡೆ. ಬೇರೆದೇ ಇದೆ ಮ್ಯಾಟ್ರ್ ಕರೆಕ್ಟಾಗಿ ಮಾತಾಡು. ಬೇರೆದೇ ಇದೆ ಮ್ಯಾಟ್ರ್ ಕರೆಕ್ಟಾಗಿ ಮಾತಾಡಲಿ. ಏನೋ ನಮ್ಗೆ ಇಟ್ಕೊಳಕ್ಕಾಗಲ್ಲ ಒಂದು ನಿಮಿಷ. ಬೇರೆ ವಿಷಯ ಐತೆ ಕರೆಕ್ಟಾಗಿ ಮಾಡ್ತೀವಿ. ಪ್ರತಿ ಶನಿವಾರ ಮಾಡಬೇಕು. ಬೇರೆ ಕೆಲಸ ಎಲ್ಲ ಮಾಡೋಕ್ಕಾಯ್ತದೆ, ಇದು ಮಾಡೋಕ್ಕಾಗಲ್ವ ಅಂತ ಅದು ಚರ್ಚೆ ಮಾಡ್ತಾ ಇರ್ತೀವಿ ಈಗ. ಒಬ್ಬ ದೃಷ್ಟಿ ತೋರಿಸಿದ ಮಾಡ್ತೀನಿ ಮಾಡ್ತಾನಂತ ನೋಡಪ್ಪ. ಗ್ಯಾರಂಟಿ ಇಲ್ಲ. ಮಾಡಲ್ಲ ಅಂತವ್ರೆ. ಮಾಡಲ್ಲ ಅಂತವ್ರೆ. ಅಷ್ಟಂತ ನಾವು ಸ್ವಾಮಿ ಬೆಂಬಲ ಕೊಟ್ಟರೆ ನಾನು ಮಾಡ್ತೀನಿ. ವಿದ್ಯೆ ಬುದ್ಧಿ ಆರೋಗ್ಯ ಏನು ಅನ್ಕೊಂಡಿದ್ದೀನೋ ಫಸ್ಟ್ ಅವ್ರ ದಾರಿಗೆ ಬರ್ಬೇಕಂತ, ಆಮೇಲೆ ಪ್ರತಿ ಕ್ಷಣ ಹೊಡೆಯೋದು ಬೈಯೋದು ಅದೆಲ್ಲ ಜೋರಾಗಿ ಇರುತ್ತೆ. ಆಯ್ತಾ? ಅದು ಮಾಡಿದ್ರೆ ಚಿಕ್ಕಪ್ಪ ನನಗೆ ಆಗಲ್ಲ, ಮುಗಿದ ಕತೆ. ಬಿಡ್ಬಿಡಿ ಆಮೇಲೆ. ಹಾಂ ಬೇಡ ಬಿಡಪ್ಪ. ಅದೇನು ಬರ್ತಾರೆ ಹೇಳಿ ಗೊತ್ತಾ? ಎಲ್ಲ ನೀನೇ ಅವಾಯ್ಡ್ ಮಾಡ್ಬೇಕು ಸ್ವಾಮಿ. ಆ ಥರ ಏನಾರು ಮಾಡಿದ್ರೆ ಹೀಗೆ ಕೈ ಇಲ್ಲಿ ಸೊಂಟ ಐತಲ್ಲ, ಸೊಂಟಿನ ಕೆಳಗಡೆಗೆ ಸಾಧನೆಯಿಂದ ಕೂರಿಸ್ಬಿಡ್ತಾರಂತೆ. ಹಂಗಿದ್ರೆ ಹೆಂಗಪ್ಪ ನೋಡಕೈತಲ್ಲ ಹಿಂದೆ ಎಲ್ಲ ಕಣಪ್ಪ. ಕರೆಕ್ಟಾಗಿ ಯೋಚನೆ ಮಾಡಿ ಮಾತಾಡು. ಮಾಡ್ತೀನಿ ಇಲ್ಲೋ ಅಂತ. ಅಕಸ್ಮಾತ್ ಅಲ್ಲಿ ಕೇಳ್ಕೊ, ಅಪ್ಪನ ಕೇಳ್ಕೊ, ಅಲ್ಲಿ ಅಲ್ಲ ಅಪ್ಪನ ಕೇಳ್ಕೊ. ಬಾಲಕ ಪ್ರತಿ ಶನಿವಾರನೂ ಮಾಡು ಅಂದ್ರೆ ಕೆಲವೊಂದ್ಸಲಿ ಇಲ್ಲ ಎಲ್ಲಾರು ಆಚೆ ಹೋಗ್ತೀನಿ, ಇಲ್ಲಾಂದ್ರೆ ಹೊರಗಡೆ ಕೆಲಸ ಮಾಡ್ತಾನೆ. ಫಸ್ಟ್ ಶ್ವಾರ ಅಂತ ಹೇಳಪ್ಪ, ಶ್ವಾರ ತಪ್ಪೇ ಮಾಡ್ತೀನಿ. ಇದೇ ಫಸ್ಟಿಗೆ ಕೇಳಿದ್ರೆ ಇನ್ನೂ ತಿಂಗಳ ಬರೀ 15 ಸಲ ಎಕ್ಸಾಮ್ ಇದೆ. ಎಕ್ಸಾಮ್ ಮಾಡ್ಬೇಕು ಮಾಡಲೇಬೇಕು. ಅದ್ರ ಬಗ್ಗೆ ಗಿಲಿನೇ ಇಲ್ಲ ಸ್ವಾಮಿ ನಿಮಗೆ. ಇಷ್ಟಿನ ಅಂತ ಹೇಳ್ಬಿಡಪ್ಪ ತಕ್ಷಣ. ಅದ್ರ ಬಗ್ಗೆ ಗಿಲಿನೇ ಇಲ್ಲ. ಓದ್ಬೇಕಂತ ಆಸೆ ಇದೆ. ಅವ್ರಿಗೆ ನೀವೇ ಸಪೋರ್ಟ್ ಮಾಡ್ತಾ ಇದ್ದೀರಾ ಭಗವಂತನಿಗೆಲ್ಲ. ಅಲ್ಲಿ ಮಾಡೋ ಕೆಲಸಕ್ಕೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಅಷ್ಟೇ, ಮಾಡಿಸ್ತೀವಿ ಅಂತ ಹೇಳ್ತಾ ಇಲ್ಲ. ಕರೆಕ್ಟಾಗಿ ಹೇಳಿದ್ರೆ ಎಲ್ಲ ನಿಂತ್ಕೊಂಡು ಬಲ ಜಾಸ್ತಿ ಆಗುತ್ತೆ. ಇಷ್ಟು ವಾರ ಅಂತ ಹೇಳ್ಬಿಡಪ್ಪ, ಮಾಡ್ತಾನೆ, ತಪ್ಪೇ ಮಾಡ್ತಾನೆ. ಇಷ್ಟು ವಾರ ಅಂತ ಹೇಳಿದ್ಮೇಲೆ ಅಷ್ಟೇ ಮಾಡ್ಕೊಂತಾನಪ್ಪ. ಕೆಲವೊಂದ್ಸಲಿ ಎಕ್ಸ್ಟ್ರಾ ಈ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅವರೆಲ್ಲರನ್ನೂ ಒಂದು ಕಡೆ ಸೇರಿಸಿ ಪ್ರತಿಯೊಬ್ಬರಿಗೂ ಆಶೀರ್ವಾದ ಮಾಡುತ್ತಿರುವಂತಹ ಶನಿದೇವ ಈ ಮನೆಯಲ್ಲಿ ಇದ್ದಂತಹ ದುಷ್ಟಶಕ್ತಿಗಳನ್ನು ದೂರ ಮಾಡಿ ಈ ಭಕ್ತರಿಗೆ ಸಂತೋಷವನ್ನು ತರಬೇಕೆಂದು ಆಶೀರ್ವಾದ ಮಾಡುತ್ತಿರುವಂತಹ ಶನಿದೇವ ವೈಭವ. ಬಿಡಬಾರ್ದು ನಮ್ಗೆ ಅಷ್ಟೇ. ಅವ್ನು ಏನ್ ಕೆಲಸ ಮಾಡಿದ್ರು ಅವ್ನು ಕೈ ಬಿಡ್ಬೇಕು ಅಷ್ಟೇ. ಇವಾಗ ಅರ್ಜೆಂಟ್ನಲ್ಲಿ ಏನೋ ಒಂದು ಹಾಕಿಸ್ಬೇಕಣಪ್ಪ. ಇರ್ತಾರಂತ ನೋಡಿ. ಕೆಲಸ ಆಗುತ್ತೆ.